ವೀಕ್ಷಕರೇ, ಸುದ್ದಿಯ ಸದ್ದಿಗೆ ಸ್ವಾಗತ. ನಾನು ಅರ್ಫಮಂಚ್. ಬಿಜೆಪಿ ದೇಶಾದ್ಯಂತ ತಿರಂಗ ಯಾತ್ರೆಗೆ ಹೊರಟಿದೆ. ನೋಡಿ ವೀಕ್ಷಕರೇ, ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಬಿಜೆಪಿ, ಅದು ಕೂಡ ಬೇರೆ ಪಕ್ಷಗಳ ಬೆಂಬಲದಲ್ಲಿ. ಏನಿದ್ರು ಬಿಜೆಪಿ ಒಂದು ಆಡಳಿತ ಪಾರ್ಟಿಯ ಹೊರತು ಸಂಪೂರ್ಣ ಸರ್ಕಾರವೂ ಅಲ್ಲ, ಅದು ದೇಶವೂ ಅಲ್ಲ ಎಂಬ ವಿಚಾರವೂ ನಿಮಗೆ ಗೊತ್ತಿದೆ. ಆದರೆ ಈಗ ಬಿಜೆಪಿ ಮೇ 13ರಿಂದ ಮೇ 23ರವರೆಗೆ ಸೇನೆ ನಡೆಸಿದ ಆಪರೇಷನ್ ಸಿಂಧೂರು ಕಾರ್ಯಾಚರಣೆಯನ್ನು ವಿವರಿಸಲು ದೇಶಾದ್ಯಂತ ತಿರಂಗ ಯಾತ್ರೆ ಹೊರಟಿದೆ. ಅಲ್ಲ, ಆಪರೇಷನ್ ಸಿಂಧೂರು ಕುರಿತು ಸೇನೆ ವಿವರಿಸಿದ್ದು ಯಾರಿಗೆ ಸಾಲಲ್ಲ? ಅದು ದೇಶದ ಜನತೆಗೆ ಸಾಕು, ಬಿಜೆಪಿಗೆ ಸಾಲಲ್ಲ. ವೀಕ್ಷಕರೇ, ಈ ಬಗ್ಗೆ ಹೆಚ್ಚಿನ ಚರ್ಚೆಗೆ ಹೋಗುವ ಮೊದಲು ನಿಮ್ಮಲ್ಲೊಂದು ಅಪೇಕ್ಷೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ಮೇ 13ರಿಂದ ಮೇ 23ರವರೆಗೆ 11 ದಿನಗಳಲ್ಲಿ ಆಪರೇಷನ್ ಸಿಂಧೂರು ಯಶಸ್ಸಿನ ಬಗ್ಗೆ ಜನರ ಮುಂದೆ ವಿವರಣೆಯನ್ನು ನೀಡುತ್ತಾ ಬಿಜೆಪಿ ದೇಶಾದ್ಯಂತ ತಿರುಗಾಡಲಿದೆ ತಿರಂಗ ಯಾತ್ರೆಯ ಮೂಲಕ. ಇದು ಯಾವುದಕ್ಕೆ? ಸೇನೆಯ ಯಶಸ್ಸು ಬಿಜೆಪಿಯ ಯಶಸ್ಸ ಎಂಬ ಪ್ರಶ್ನೆ ನಿಮ್ಮಲ್ಲಿಯೂ ಹುಟ್ಟಿಕೊಳ್ಳಬಹುದು. ಯಾವುದೇ ಸೇನೆಯ ಗೆಲುವುಗಳು ಆಯಾ ದೇಶದ ಗೆಲುವು ಆಗಿರುತ್ತದೆ. ಭಾರತದ ಮಟ್ಟಿಗೆ ಸೇನೆಯ ಯಶಸ್ವಿ ಕಾರ್ಯಾಚರಣೆ ನಮ್ಮ ದೇಶಕ್ಕೆ ಸಿಕ್ಕಿದ ಯಶಸ್ಸು ಆಗಿದೆ. ಹಾಗಿದ್ದರೆ ಬಿಜೆಪಿಗೆ ಈ ತಿರಂಗ ಯಾಕೆ ಬೇಕು? ದೇಶಾದ್ಯಂತ ಅದು ಯಾಕೆ ಸುತ್ತಾಡಬೇಕು? ನೋಡಿ, ದೇಶ ಅಂದ್ರೆ ಬಿಜೆಪಿ ಅಲ್ಲ, ದೇಶದ ಸರ್ವ ನಾಗರಿಕರು ದೇಶದಲ್ಲಿ ಬರುತ್ತಾರೆ. ಅಲ್ಲಿ ಬಿಜೆಪಿಯೂ ಇದೆ, ಕಾಂಗ್ರೆಸ್ಸೂ ಇದೆ, ಎಲ್ಲರೂ ಇದ್ದಾರೆ. ಆದರೆ ಬಿಜೆಪಿಯು ಮಾತ್ರ ಸೇನೆಯ ಯಶಸ್ಸನ್ನು ತನ್ನ ಯಶಸ್ಸಿನಂತೆ ರಾಜಕೀಯಕ್ಕೆ ಬಳಸಲು ಪ್ರಯತ್ನಿಸುತ್ತಿದೆ ಎಂದು ನಿಮಗೂ ಅನಿಸಬಹುದು. ನಿಕಟವಾಗಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ನೀವು ಆಗ ಇದರ ತುಣುಕುಗಳನ್ನು ಚುನಾವಣಾ ಸಭೆಯಲ್ಲಿ ಬಿಜೆಪಿ ನಾಯಕರ ವೀರಾವೇಶಗಳನ್ನು ವೀಕ್ಷಿಸಬಹುದಾಗಿದೆ. ಹೌದು, ಈಗ ಹೊರಟ ಬಿಜೆಪಿಯ ತಿರಂಗ ಯಾತ್ರೆ ಇಂತಹದ್ದೇ ಸೂಚನೆಗಳನ್ನು ನೀಡುತ್ತದೆ. ಈ ಸಂದರ್ಭದಲ್ಲಿ ಬಹುಶಃ ನಿಮಗೆ ರಾಹುಲ್ ಗಾಂಧಿಯವರ ನ್ಯಾಯ ಯಾತ್ರೆ ನೆನಪು ಆಗಬಹುದು. ಆದರೆ ಅದು ಬಿಜೆಪಿ ಆಡಳಿತದ ಲೋಪಗಳನ್ನು ಎತ್ತಿ ಭಾರತೀಯರ ಮುಂದೆ ವಿವರಿಸುವುದಕ್ಕಾಗಿತ್ತು. ಈಗ ಬಿಜೆಪಿ ಏನನ್ನು ವಿವರಿಸುತ್ತೆ? ತಿರಂಗ ಯಾತ್ರೆ ಯಾಕೆ ಬೇಕು? ಸೇನೆಯ ಸಾಧನೆಯನ್ನು ಹೇಳಿಕೊಳ್ಳುವುದಕ್ಕಾಗಿ, ದೇಶದ ಸೇನೆಯ ಯಶಸ್ಸನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವುದಕ್ಕಾಗಿ ಎಂಬ ಪ್ರತಿಪಕ್ಷಗಳ ಆರೋಪವನ್ನು ಬಿಜೆಪಿ ಹೀಗೆ ನಿಜಗೊಳಿಸುತ್ತಿದೆ. ತಿರಂಗ ಯಾತ್ರೆಯು ಹೊರಡುವುದಕ್ಕಿಂತ ಮುನ್ನ ದಿನ ಪ್ರಧಾನಿ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಪಾಕಿಸ್ತಾನದ ಅಣ್ವಸ್ತ್ರ ಬ್ಲಾಕ್ ಮೈಲ್ ನಡೆಯಲ್ಲ ಅಂದ್ರು. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಇಸ್ಕಾ ಬಾದ್ ಆಪರೇಷನ್ ಸಿಂಧೂರ್, ಇದು ಭಾರತದ ನೀತಿ ಎಂದ್ರು. ಆದ್ರೆ ನಿಮ್ಗೂ ಗೊತ್ತಿದೆ, ಮೊದಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿ ವ್ಯಾಪಾರ ಅಸ್ತ್ರ ಮಾಡಿಕೊಂಡು ಆಪರೇಷನ್ ಸಿಂಧೂರ್ ಅನ್ನು ತಡೆದಿದ್ದೇನೆ ಎಂದು ಹೇಳಿದ್ರು. ಅಂದರೆ ತಾನು ಮಾತಾಡಿ ಯುದ್ಧ ವಿರಾಮ ಮಾಡಿಸಿದ್ದು, ಅದಕ್ಕೆ ಟ್ರೇಡ್ ಅನ್ನು ಅಂದರೆ ವ್ಯಾಪಾರವನ್ನು ಬಳಸಿದೆ ಎಂದು ಟ್ರಂಪ್ ಹೇಳುವುದು. ಹಾಗಿದ್ದರೆ ಎರಡೂ ದೇಶಗಳ ನಡುವೆ ಯುದ್ಧ ವಿರಾಮ ಮಾಡಿಸಿದ್ದು ಅಮೆರಿಕ ಆಗಿದೆ ಎಂದು ಒಪ್ಪಿಕೊಳ್ಬೇಕಾ? ನಿಮಗೆ ಗೊತ್ತಿರಲೂಬಹುದು, ಪಾಕಿಸ್ತಾನ ಬಹಳ ಹಿಂದಿನಿಂದಲೂ ಕಾಶ್ಮೀರ ಸಮಸ್ಯೆಯನ್ನು ಅಂತಾರಾಷ್ಟ್ರೀಯಗೊಳಿಸಲು ಪ್ರಯತ್ನಿಸಿ ವಿಫಲವಾಗುತ್ತಾ ಬಂದದ್ದು. ಈಗ ಭಾರತ ಪಾಕಿಸ್ತಾನದ ನಡುವೆ ಟ್ರಂಪ್ ಮೂಲಕ ಮೂರನೆಯ ಕಕ್ಷಿ ಅಥವಾ ಶಕ್ತಿ ತೂರಿ ಬಂದಿದೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಟ್ರಂಪ್ ಎಲ್ಲವೂ ನಾನೇ ಎಂಬಂತೆ ಪತ್ರಿಕಾಗೋಷ್ಠಿಗಳಲ್ಲಿ ಶೋ ಮಾಡ್ತಿದ್ದಾರೆ. ಈಗ ಮೋದಿ ಆಡಳಿತದಲ್ಲಿ ಒಂದರ್ಥದಲ್ಲಿ ಕಾಶ್ಮೀರ ಸಮಸ್ಯೆ ಅಂತಾರಾಷ್ಟ್ರೀಯಗೊಳಿಸಿದಂತಾಗಿಲ್ಲವೇ? ವೀಕ್ಷಕರೇ, ನೀವು ಏನು ಹೇಳ್ತೀರಿ? ಅಂದರೆ ಟ್ರಂಪ್ ಮಧ್ಯಪ್ರವೇಶವನ್ನು ದೇಶದ ಜನರಿಂದ ಮರೆಮಾಚುವುದಕ್ಕಾಗಿ ಬಿಜೆಪಿ ಆಪರೇಷನ್ ಸಿಂಧೂರ್ನ ಕುರಿತು ದೇಶಾದ್ಯಂತ ವಿವರಣೆ ನೀಡಲು ಹೊರಟಿದೆ ಎಂದಾಯಿತು. ಆದರೆ ಬಿಜೆಪಿ ಜನರ ಮುಂದೆ ಎಷ್ಟೇ ವಿವರಣೆಯನ್ನು ನೀಡಲಿ, ಜನರು ಹಿಂದಿನಂತಲ್ಲ, ಈಗ ಹೆಚ್ಚು ಬುದ್ಧಿವಂತರು. ವಾಸ್ತವಗಳನ್ನು ಗುರುತಿಸಲು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ, ಬಿಜೆಪಿ ಏನು ವಿವರಣೆ ನೀಡಬಹುದು? ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಜನಜೀವನ ಸಾಧಾರಣ ಮಟ್ಟಕ್ಕೆ ಬಂದಿದೆ. ಅಂಗಡಿ ಮುಂಗಟ್ಟುಗಳು ತೆರೆದು ಕಾರ್ಯಾಚರಿಸುತ್ತಿವೆ. ಬಿಎಸ್ಎಫ್ ನಿಗಾವನ್ನು ಕಠಿಣಗೊಳಿಸಿದೆ. ಗಡಿ ಗ್ರಾಮಗಳ ನಡುವೆ ಸ್ಥಿತಿ ಈಗ ಶಾಂತವಾಗಿದೆ ಎಂದು ಹೇಳಬಹುದು. ಅಲ್ಲ, ಇದರಲ್ಲಿ ಬಿಜೆಪಿ ಎನ್ನುವ ಒಂದು ಪಾರ್ಟಿಯ ಸಾಧನೆ ಏನಿದೆ? ಇವೆಲ್ಲವೂ ನಮ್ಮ ಸೇನೆಯ ಸಾಧನೆ ಆಗಿದೆ. ನಮ್ಮ ವಾಯುಗಡಿಯನ್ನು ಕಣ್ಣೆವೆ ಬಿಟ್ಟು ಕಾದದ್ದು ಅವು. ಆದ್ದರಿಂದ ಸೇನೆಯನ್ನು ರಾಜಕೀಯಗೊಳಿಸುವ ಬಿಜೆಪಿಯ ಪ್ರಯತ್ನ ರಾಜತಾಂತ್ರಿಕ ವೈಫಲ್ಯವನ್ನು ಮುಚ್ಚಿ ಹಾಕಲಿಕ್ಕಾಗಿದೆ ಎನ್ನುವಂತಹ ಆರೋಪಗಳು ನಿಜವಾಗಿರಬಹುದು.
ನೋಡಿ, ಕಳೆದ ಶನಿವಾರ ವಿದೇಶ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಎರಡು ದೇಶಗಳ ಸೇನೆಯ ನಡುವೆ ಯುದ್ಧ ವಿರಾಮ ಆಗಿದೆ ಎಂದು ಹೇಳಿದ್ದು. ಅವರು ಪತ್ರಿಕಾಗೋಷ್ಠಿ ನಡೆಸುವುದಕ್ಕಿಂತ ಮೊದಲು ಯುದ್ಧ ವಿರಾಮ ನಾನೇ ಮಾಡಿಸಿದ್ದೇನೆ ಎಂದು ಅಷ್ಟರಲ್ಲೇ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ಹಾಗಿದ್ದರೆ ಈಗ ಭಾರತ ಪಾಕಿಸ್ತಾನಗಳಿಗೆ ಸಂಬಂಧಿಸಿದ್ದೆಲ್ಲವನ್ನು ಟ್ರಂಪ್ ನಿರ್ಧರಿಸುತ್ತಿದ್ದಾರಾ? ಹಾಗೊಂದು ವೇಳೆ ಎಂದಾದರೆ ನಮ್ಮ ಚುಕ್ಕಾಣಿಯನ್ನು ಅಮೆರಿಕದ ಕೈಗೆ ಕೊಟ್ಟಂತೆ. ಖಂಡಿತ ಟ್ರಂಪ್ರೊಂದಿಗೆ ಇಂತಹ ಮಿತ್ರತ್ವ ಪ್ರಧಾನಿ ಮೋದಿಯವರಿಗೆ ಬೇಡದಿತ್ತು, ದೇಶದ ಹಿತದೃಷ್ಟಿಯಿಂದ. ಯಾಕೆಂದ್ರೆ ಈಗ ಭಾರತ ಪಾಕಿಸ್ತಾನಗಳ ರಾಜತಾಂತ್ರಿಕ ವಿಷಯದ ಮೇಲೆ ಅಮೆರಿಕ ಮೂಗು ತೂರಿಸಿದ್ದರಿಂದ ಇಂತಹ ಸಂದೇಹಗಳು ಬಲವಾಗುತ್ತಿವೆ. ಶಿಮ್ಲಾ ಒಪ್ಪಂದದ ಪ್ರಕಾರ ಭಾರತ ಪಾಕಿಸ್ತಾನಗಳ ನಡುವಿನ ಸಮಸ್ಯೆ ದ್ವಿಪಕ್ಷೀಯವಾಗಿ ಎರಡು ದೇಶಗಳು ಬಗೆಹರಿಸಿಕೊಳ್ಳುವುದು ಎಂದಿದೆ. ಆದರೆ ಈಗ ನೋಡುವಾಗ ಎರಡು ದೇಶಗಳ ನಡುವೆ ಅಮೆರಿಕ ತೂರಿಕೊಂಡು ಬಂದಿದೆ. ಇದು ಸರಿಯಲ್ಲ. ಈ ತೋರಿಕೆಗಳು ಯಾವ ರೀತಿಯ ಸ್ಟ್ರೈಕ್ ಎಂದು ಅರ್ಥವಾಗುವುದೂ ಇಲ್ಲ. ಪಾಕಿಸ್ತಾನಕ್ಕೆ ಕಾಶ್ಮೀರ ಸಮಸ್ಯೆ ಅಂತಾರಾಷ್ಟ್ರೀಯಗೊಳ್ಳಬೇಕಿದೆ. ಟ್ರಂಪ್ ಹೇಳಿಕೆ ಮತ್ತು ಭಾರತದ ಮೌನಗಳು ಅರ್ಥವಾಗದೇ ಅರ್ಥ ಮಾಡಿಸುತ್ತದೆ ಕೆಲವು ನಿಗೂಢತೆಗಳನ್ನು. ನೋಡಿ, ಬಿಜೆಪಿಯು ಸೇನೆಯನ್ನು ಚುನಾವಣಾ ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಇದೇ ಹೊಸದೇನಲ್ಲ. 2019ರ ಲೋಕಸಭಾ ಚುನಾವಣೆಯ ವೇಳೆ ಪಾಕಿಸ್ತಾನದ ಮೇಲೆ ನಮ್ಮ ಸೇನೆ ನಡೆಸಿದ್ದ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಚುನಾವಣಾ ಲಾಭಕ್ಕೆ ಪ್ರಧಾನಿ ಮೋದಿಯವರೇ ಬಳಸಿದ್ರು. ಒಂದು ಓಟಿನ ಶಕ್ತಿ ಪಾಕಿಸ್ತಾನದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ಸಕ್ರಿಯಗೊಳಿಸಿದೆ ಎಂದು ಚುನಾವಣಾ ಸಭೆಯಲ್ಲೇ ಹೇಳಿದರು. ನೀವು ಗೂಗಲ್ ಸರ್ಚ್ ಮಾಡಿ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳಿ. ಆಪರೇಷನ್ ಸಿಂಧೂರಿನ ಯಶಸ್ಸು ಚುನಾವಣೆಗೂ ಬಳಕೆಯಾಗಬಹುದು ಎಂಬ ಮಾತಿಗೆ ಇದನ್ನು ಆಧಾರವಾಗಿ ತೆಗೆದುಕೊಳ್ಳುವುದಾದರೆ ಬಹುತೇಕ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಇದು ಬಳಕೆಯಾಗಬಹುದು. ಸೇನೆಯನ್ನು ಅದರ ಸಾಧನೆಯನ್ನು ಬಿಜೆಪಿ ಹೊರತುಪಡಿಸಿ ರಾಜಕೀಯ ಲಾಭಕ್ಕೆ ಬಳಸಿದ ಬೇರೊಂದು ಪಾರ್ಟಿ ಭಾರತದ ಇತಿಹಾಸದಲ್ಲಿಯೇ ಇಲ್ಲ. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು, ದೇವೇಗೌಡರು ಪ್ರಧಾನಿಯಾಗಿದ್ರು, ಇಂದಿರಾ ಗಾಂಧಿ, ಗುಜರಾಲ್, ಇಪಿ ಸಿಂಗ್, ರಾಜೀವ್ ಗಾಂಧಿ, ಹೀಗೆ ಕೊನೆಗೆ ಬಿಜೆಪಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ರು. ಇವರ್ಯಾರ ಅವಧಿಯಲ್ಲಿ ಸೇನೆಯ ಸಾಧನೆ ರಾಜಕೀಯಕ್ಕೆ ಬಳಕೆಯಾಗಿಲ್ಲ. ಯಾಕೆಂದ್ರೆ ಸೇನೆ ದೇಶದ್ದು, ಎಲ್ಲರದ್ದು. ಇಲ್ಲಿ ರಾಜಕೀಯ ಇರಬಾರದು. 2014ರ ನಂತರ ದೇಶ ಸ್ವಾತಂತ್ರ್ಯವಾಗಿದೆ ಎಂದು ಬಿಜೆಪಿಯವರು ಹೇಳ್ತಿದ್ದಾರಲ್ಲ, ವಾದಿಸ್ತಾರಲ್ಲ. 2014ರ ನಂತರ ಇಂತಹಗಳಿಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿತು ಎಂದು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. 2014ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಇಂತಹ ರಾಜಕೀಯ ಪ್ರೇರಿತ ನಿರ್ಧಾರ ಮತ್ತು ಪ್ರಚಾರಗಳು 1947ರಲ್ಲಿ ಸ್ವಾತಂತ್ರ್ಯ ಗಳಿಸಿದ ಗಾಂಭೀರ್ಯವನ್ನೇ ಮರೆಮಾಚುತ್ತಿದೆ. ಸೇನೆ ಅದರ ಸಾಧನೆಯನ್ನು ಅದುವೇ ದೇಶಕ್ಕೆ ಈಗಾಗಲೇ ವಿವರಿಸಿದೆ. ಅದು ಸಾಲುತ್ತದೆ. ಇದಕ್ಕಾಗಿ ಬಿಜೆಪಿಯು ಒಂದು ತಿರಂಗ ಯಾತ್ರೆ ತರಬೇಕಾಗಿಲ್ಲ. ಆದರೆ ಅದಕ್ಕೆ ಚುನಾವಣೆಯಲ್ಲಿ ಗೆಲ್ಲಬೇಕಲ್ಲ. ಎಲ್ಲವೂ ಚುನಾವಣೆಗಾಗಿ ಎಂದು ಜನಸಾಮಾನ್ಯರೂ ಮಾತಾಡ್ತಾ ಇದ್ದಾರೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಾನು ಅರ್ಫ ಮಂಚಿ. ಜೈ ಹಿಂದ್.